ಮೈಸೂರು ವಿಶ್ವವಿದ್ಯಾನಿಲಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ ಆಟಗಾರ ಶಶಾಂಕ್ ದಾಳಿ ವಿಭಾಗದಲ್ಲಿ. ಅದೇ ರೀತಿ ಆಂಧ್ರ ಸ್ಪೋರ್ಟ್ಸ್ ಕ್ಲಬ್ನ ಎದೆ ಸಂಖ್ಯೆ 3ರ ಆಟಗಾರ ಚುರುಕಾದ ಪಾದಚಲನೆಯೊಂದಿಗೆ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮಹೇಶ್. ಐವರು ಡಿಫೆನ್ಸ್ನ ವಿಭಾಗದಲ್ಲಿ ಆಂಧ್ರ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ. ಅದೇ ರೀತಿ ಬಸವನಗುಡಿ ಎದೆ ಸಂಖ್ಯೆ 6ರ ಮಹೇಶ್ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ ದಾಳಿ. ಎಸ್ವಿ ಎಚ್ಚರಿಕೆ ಆಟದೊಂದಿಗೆ ಡಿಫೆನ್ಸ್ ನಾವು ಒಂದು ಅಂಕ ಪಡ್ಕೊಂಡಿದ್ದಾರೆ ಆಂಧ್ರ ಸ್ಪೋರ್ಟ್ಸ್ ಕ್ಲಬ್. ಅದೇ ರೀತಿ ದಾಳಿಯಲ್ಲಿ ದಿಲೀಪ್ ಬೋನಸ್ನ ಪ್ರಯತ್ನ ಕೂಡ ಇತ್ತು, ಅದರ ವಿಫಲ ಪ್ರಯತ್ನವಾಗಿ ಮತ್ತೊಮ್ಮೆ ದಾಳಿಯಲ್ಲಿ ಶಶಾಂಕ್. ಮತ್ತೊಮ್ಮೆ ಬಾಹುಬಲಿಯ ಯಶಸ್ವಿ ದಾಳಿ ಕೂಡ. ಹತ್ತೊಂಬತ್ತು 10ರೊಂದಿಗೆ ಈ ಬಾರಿ ಮಾಡು ಇಲ್ಲವೇ ಮಾಡಿದ್ಲಿ ಮತ್ತೊಮ್ಮೆ ಯಶಸ್ವಿ. ಬಹಳ ಯಶಸ್ವಿಯಾಗಿ ಬಸವನಗುಡಿ ತಂಡ ಡಿಫೆನ್ಸ್ ನಲ್ಲಿ ಕಾಯ್ದುಕೊಳ್ತಾ ಇದೆ. ಇದರೊಂದಿಗೆ ತಂಡದ ಮೊತ್ತ 20-10 ಇನ್ ಫೇವರ್ ಆಫ್ ಟೀಮ್ ಬಸವನಗುಡಿ. ಮತ್ತೊಮ್ಮೆ ದಾಳಿಯಲ್ಲಿ ಶಶಾಂಕ್. ಇಪ್ಪತ್ತು 10ರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಈ ಬಾರಿ ದಾಳಿಯಲ್ಲಿ ಎದೆ ಸಂಖ್ಯೆ 3ರ ಆಟಗಾರ ಒಂದು ಬಸವನಗುಡಿ ತಂಡ ಸಮಯೋಚಿತ ಆಟ ಸಮಯವನ್ನು ವ್ಯರ್ಥ ಮಾಡೋದ್ರ ಮೂಲಕ ಇಲ್ಲಿ ಆಂಧ್ರ ಸ್ಪೋರ್ಟ್ಸ್ ಕ್ಲಬ್ಗೆ ಅಂಕಗಳ ಜೋಡಣೆಯ ಅವಶ್ಯಕತೆ ಸಾಗಿ ಬರ್ತಾ ಇದೆ. ಈ ಬಾರಿ ರೈಟ್ ಹ್ಯಾಂಡ್ ವಿಭಾಗದಲ್ಲಿ ಒಂದು ವಿಫಲ ಟ್ಯಾಕಲ್. ಇದೀಗ ಒಂದು ಅಂಕ ಸೇರ್ಪಡೆ ಆಗ್ತಾ ಇದೆ ಆಂಧ್ರ ಸ್ಪೋರ್ಟ್ಸ್ ಕ್ಲಬ್. ಮತ್ತೆ ದಾಳಿಯಲ್ಲಿ ಶಶಾಂಕ್. ಕಬಡ್ಡಿಯಲ್ಲಿ ಸಮಯ ವ್ಯರ್ಥ ಮಾಡುವುದು ಕೂಡ ಒಂದು ಕಲೆ ಅಂತ ಹೇಳ್ಬೋದು. ವಿಶೇಷವಾಗಿ ಮುನ್ನಡೆಯಲ್ಲಿರುವಂತಹ ತಂಡಗಳು ಕಬಡ್ಡಿಯಲ್ಲಿ ಸಮಯದ ವ್ಯರ್ಥವನ್ನು ಕೂಡ ಮಾಡ್ತಿರ್ತವೆ. ಸೊ ಅದೇ ರೀತಿ ಬಸವನಗುಡಿ ತಂಡದ ಶಶಾಂಕ್ ಕೊಂಚ ನಿಧಾನಗತಿಯ ದಾಳಿಯನ್ನು ಕೂಡ ಆರಂಭಿಸಿಕೊಂಡಿದ್ದಾರೆ. ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿ ಮಾಡಿದಂತಹ ಆಟಗಾರ ಈ ಬಾರಿ ಮತ್ತೆ ದಾಳಿಯಲ್ಲಿ ಎಂಟಿ ರೈಟ್. ಈ ಬಾರಿ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ ದಾಳಿ. ಕಳೆದ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ವಿಫಲವಾದಂತಹ ಮಹೇಶ್ ಈ ಬಾರಿ ಕೂಡ ತನ್ನ ಹೆಗಲ ಮೇಲೆ ಮಾಡು ಇಲ್ಲವೇ ಮಡಿ ದಾಳಿಯನ್ನ ಕೂಡ ವರ್ತಿಸಿಕೊಂಡಿದ್ದಾರೆ. ಆಂಧ್ರ ಸ್ಪೋರ್ಟ್ಸ್ ಕ್ಲಬ್ ಐವರು ಆಟಗಾರರ ನಡುವೆ ಹಳ್ಳಿಯಲ್ಲಿ ಮಹೇಶ್ ಇರುವಂತಹ ಈ ಬಾರಿ ಚೇತನ್ ರೈಟ್ ಕಾರ್ನರ್ ವಿಭಾಗದಿಂದ ಉತ್ತಮವಾದ ಬ್ಲಾಕ್. ಒಂದು ಅಂಕಗಳ ಜೋಡಣೆ ಆಗ್ತಾರೆ. ಎದೆ ಸಂಖ್ಯೆ 3ರ ಆಟಗಾರ ಆಂಧ್ರ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ. ಕೊನೆಯ ನಿಮಿಷಗಳು ಬಾಕಿ ಇರುವಂತಹ ತಂಡದ ಮೊತ್ತ 20-12 ಬಸವನಗುಡಿ ತಂಡದ ಪರವಾಗಿ. 8 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ ಕೂಡ. ಈ ಬಾರಿ ಬಕ್ಲೇನ ಆಟಕ್ಕೆ ಆಗಿದ್ದಾರೆ ಆಂಧ್ರ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರರು. ಹಾಗೂ ಅದ್ಭುತವಾದ ಬ್ಲಾಕ್
ರಂಗಾರವರಿಂದ ಬರ್ತಾ ಇದೆ. ಅದು ಉತ್ತಮ ಟ್ಯಾಕಲ್. ಹದಿಮೂರು 20 ಬಸವನಗುಡಿ ತಂಡದ ಪರವಾಗಿ 20-13 ಇನ್ ಫೇವರ್ ಆಫ್ ಟೀಮ್ ಬಸವನಗುಡಿ. 7 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ ಕೂಡ ಕಾಯ್ದುಕೊಂಡಿದೆ. ಅಲ್ಪ ವಿರಾಮದ ಕೊನೆಯ ನಂತರ ಪ್ರಥಮ ದಾಳಿಯನ್ನು ಚೇತನ್ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಚೇತನ್ ಉತ್ತಮವಾದ ಕಿಕ್ನ ಪ್ರಯತ್ನ ಕೂಡ ಇತ್ತು. ಅದರಲ್ಲಿ ರಮೇಶ್ ಹಾಗೂ ಭಾಸ್ಕರ್ ಹಾಗೂ ಚೇತನ್ ಯಶಸ್ವಿ ದಾಳಿಯೊಂದಿಗೆ ಒಂದು ಅಂಕ ಜೋಡಣೆ ಆಗ್ತಾ ಇದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಈಗ ದಾಳಿಯಲ್ಲಿ ಬಾಹುಬಲಿ ಶಶಾಂಕ್ ಕೊನೆಯ 5 ನಿಮಿಷಗಳ ನಿಶಾನೆ ಕೂಡ ಹೊರಬಿದ್ದಿದ್ದು 14-21 ಪಂದ್ಯ ಸಾಗಿ ಬರ್ತಾ ಇದೆ. 6 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ದಾಳಿಯಲ್ಲಿ ಶಶಾಂಕ ಚುರುಕಾದ ಪಾದರ್ ಚಲನೆಯೊಂದಿಗೆ ಶಶಾಂಕ್ ಬೋನಸ್ನ ಪ್ರಯತ್ನ ಕೂಡ ಇತ್ತು. ಕಳೆದ ದಾಳಿಯಲ್ಲಿ ಯಶಸ್ವಿಯಾದ ಅಂಕ ಪಡೆದ ಚೇತನ್ ಮತ್ತೆ ದಾಳಿಯ ವಿಭಾಗದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ ಕ್ರಿಕೆಟ್ ರೈಡರ್ ಹಾಗೂ ಸಮಯೊಂದಿಗೆ 2 ಅಂಕಗಳ ಜೋಡಣೆ ಆಗ್ತಾ ಇದೆ. ಇದರೊಂದಿಗೆ ಪಂದ್ಯಾಟದಲ್ಲಿ ಕಾಣಬಹುದಾ ಕಾದು ನೋಡುವ. ಶಶಾಂಕ್ ಅವರ ಬಂಧನ ಆದರೆ ಪಂದ್ಯದಲ್ಲಿ ತಿರುವು ಬುದ್ಧಿ 16-20 ಪಂದ್ಯ. ಬಾಹುಬಲಿಯ ಬಂಧನ ಏನಾದ್ರು ಆದ್ರೆ ಈ ಬಾರಿ ಯಶಸ್ವಿಯಾಗಿ ಬಾಹುಬಲಿಯನ್ನು ಕಟ್ಟಿಹಾಕುವ ಮೂಲಕ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇದ್ದ. ವಾಟ್ ಅ ಕ್ಯಾಚ್! ಇದರೊಂದಿಗೆ ಪಂದ್ಯಾಟದಲ್ಲಿ 21-17 ಕೇವಲ 4 ಅಂಕಗಳ ಅಂತರಕ್ಕೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬಂದು ನಿಂತಿದೆ. 21-17 17-20 17-21 17-21 ಕ್ಷಮೆ ಇರಲಿ. 19-21 ಪಂದ್ಯಾಟ ಸಾಗಿ ಬರ್ತಾ ಇದೆ. 2 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ನಿಮಿಷಗಳ ಮುಂಚೆ 8 ಅಂಕಗಳ ಬೃಹತ್ ಮುನ್ನಡೆಯಲ್ಲಿ ಬಸವನಗುಡಿ ತಂಡ ಕಂಡುಕೊಡ್ತಾ ಇದೆ. ಆದರೆ ಒಂದು ಲೋನ ಪಡೆಯುವುದರಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ ಚೇತನ್ ಹಾಗೂ ಸಂಗಡಿಗರು ಯಶಸ್ವಿಯಾಗುವುದರ ಮೂಲಕ ಪಂದ್ಯಾಟದಲ್ಲಿ ತಿರುವನ್ನು ಕೂಡ ಕಾಣ್ತಾ ಇದ್ದಾವೆ. 19-21 ಬಸವನಗುಡಿ ತಂಡದ ಪರವಾಗಿ 2 ಪಾಯಿಂಟ್ಸ್ ಮ್ಯಾಟರ್. ಮತ್ತೆ ದಾಳಿಯಲ್ಲಿ ಚೇತನ್ ಕಳೆದ ದಾಳಿಗಳಲ್ಲಿ ಯಶಸ್ವಿಯಾಗಿ ದಾಳಿ ಮಾಡುವುದರ ಮೂಲಕ ತಂಡವನ್ನ 19-21 2 ಅಂಕಗಳ ವ್ಯತ್ಯಾಸಕ್ಕೆ ನಿಲ್ಲಿಸಿದ ಆಟಗಾರ ಈ ಬಾರಿ ಯಶಸ್ವಿ. ಬಸವನಗುಡಿ ತಂಡದ ಲೆಫ್ಟ್ ಹ್ಯಾಂಡ್ ಸತತವಾಗಿ ಟ್ಯಾಕಲ್ಗಳ ಮೂಲಕ ತನ್ನ ತಂಡಕ್ಕೆ ಬರವಾಗ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಶಶಾಂಕ 22-19 3 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಕೊನೆಯ 3 ನಿಮಿಷಗಳು ಬಾಕಿ ಇರುವಂತ 3 ಅಂಕಗಳ ವ್ಯತ್ಯಾಸ ಕೂಡ ಕಂಡುಕೊಳ್ತಾ ಇದ್ದಾವೆ. ಮತ್ತೆ ದಿಲೀಪ್ ಬೋನಸ್ನ ಪ್ರಯತ್ನ. ಅಂದರೆ 3 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ತಂಡ ಇರುವಂತಹ ದಾಳಿಯಲ್ಲಿ ದಿಲೀಪ ಈ ಬಾರಿ
ಸೂಪರ್ ದಾಳಿ ಏನಾದ್ರೂ ಕಂಡುಕೊಳ್ತಾ ಇದ್ದೇವ. ಪಂದ್ಯಾಟದಲ್ಲಿ ಮತ್ತೊಮ್ಮೆ ತಿರುವನ್ನ ಕಾಣ್ತೀವ. ಈ ಒಂದು ಋತುವಿನಲ್ಲಿ ಬಹಳ ಯಶಸ್ವಿಯಾದ ತಂಡ ಅಂದ್ರೆ ಅದು ಆಮ್ರತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಮಾಡಿ ಆಟಗಾರರಲ್ಲಿ ಅಭಾವಗಳು ಬೇಡ. ಇಲ್ಲಿ ತೀರ್ಮಾನ ಅದರಲ್ಲೂ ವಿಶೇಷವಾಗಿ ಎಲ್ಲ ತೀರ್ಪುಗಾರರು ಕೂಡ ರಾಷ್ಟ್ರೀಯ ತೀರ್ಪುಗಾರರು ಕೂಡ ತೀರ್ಪುಗಾರಿಕೆ ವಿಭಾಗದಲ್ಲಿ ರಾಷ್ಟ್ರೀಯ ತೀರ್ಪುಗಾರರು ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 2 ಅಂಕಗಳ ನಿಶಾನೆ ಕೂಡ ಹೊರಬಿದ್ದಿದ್ದು ಇದೀಗ ಪಂದ್ಯಾವಳಿಯ ದಾಳಿಯಲ್ಲಿ ಮತ್ತೊಮ್ಮೆ ಶಶಾಂಕ್ 22-21 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ದಾಳಿಯಲ್ಲಿ ಶಶಾಂಕ್, ನಿಮಿಷಗಳು ಬಾಕಿ ಇರುವಂತೆ ದಾಳಿಯಲ್ಲಿ ಶಶಾಂಕ್ 22-21 1 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಸತತ ಯಶಸ್ವಿ ದಾಳಿಯೊಂದಿಗೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಕೊಂಚ ಕಂಬ್ಯಾಕ್ ಅನ್ನು ಕೂಡ ಮಾಡಿಕೊಂಡಿದೆ. ಈ ಬಾರಿ ದಾಳಿಯಲ್ಲಿ ಚೇತನ್, ಇದೀಗ ದಾಳಿಯಲ್ಲಿ ಬಾಹುಬಲಿ ಶಶಾಂಕನ ಕಾಣ್ತಾ ಇದ್ದಾವ. ಕೊನೆಯ ನಿಮಿಷದ ಬಾಕಿ ಇರುವಂತೆ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಶಶಾಂಕ್. ಈ ಪಂದ್ಯದ ಈ ಬಾರಿ ಯಶಸ್ವಿ ದಾಳಿ, ಅದು ಯಶಸ್ವಿ ದಾಳಿಯೊಂದಿಗೆ ಶಶಾಂಕ್ ಬಸವನಗುಡಿ ತಂಡಕ್ಕೆ ಹೊರವಾಗ್ತಾ ಇದ್ದಾರೆ. ಅಲ್ಪ ವಿರಾಮದ ಕೋರಿಕೆಯನ್ನು ಕೂಡ ಕಾಣ್ತಾ ಇದ್ದಾವೆ ಬಸವನಗುಡಿ ತಂಡದ ವತಿಯಿಂದ. 23-21 2 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಕೇವಲ 2 ಅಂಕ ಇದ್ದಾರೆ. ಈಗಾಗಲೇ 1 ನಿಮಿಷದ ನಿಶಾನೆ ಕೂಡ ಹೊರಬಿದ್ದಿದ್ದು ಕೇವಲ ಸೆಕೆಂಡ್ಗಳ ಆಟದ ನಡುವೆ ಒಂದು ಸೂಪರ್ ರೈಡ್ ಪಂದ್ಯದ ಗತಿಯನ್ನ ಬದಲಾಯಿಸಬಹುದು. ಬೋನಸ್ನ ಪ್ರಯತ್ನ ಹಾಗೂ ಸಫಲ. ಮತ್ತೊಮ್ಮೆ ದಾಳಿಯಲ್ಲಿ ಬಾಹುಬಲಿ 22-21 1 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಕೇವಲ ಸೆಕೆಂಡ್ಗಳ ಆಟ ಇರುವಂತೆ ಬಾಹುಬಲಿ ದಾಳಿಯ ವಿಭಾಗದಲ್ಲಿ ವೀಕ್ಷಕರೇ, ಒಂದು ವಿಶೇಷ ಸೂಚನೆ. ಪಂದ್ಯಾಟದಲ್ಲಿ ಡ್ರಾನ ಇದ್ರೆ ಕಂಡುಕೊಂಡ್ರೆ ನಾವು ಪಂದ್ಯವನ್ನ 5-5 ರೈಟ್ಸ್